ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಪ್ರೀ ಇವೆಂಟ್ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಯುದ್ಧಕ್ಕೆ ಸಿದ್ಧ ಅನ್ನುವ ಮಾತನ್ನ ಹೇಳಿದ್ರು. ಈಗ ಇದೇ ವಿಚಾರ ಭಾರಿ ವೈರಲ್ ಆಗಿದ್ದು, ಸುದೀಪ್ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಕೌಂಟರ್ ಕೊಟ್ಟಿದ್ರು. ಇದಾದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ಹಾಗೂ ಸುದೀಪ್ ಫ್ಯಾನ್ಸ್ ಮಧ್ಯೆ ಕಮೆಂಟ್ ವಾರ್ ನಡೀತಾ ಇದೆ. ಯುದ್ಧಕ್ಕೆ ಸಿದ್ಧ ಎಂಬ ಕಿಚ್ಚ ಸುದೀಪ್ ಹೇಳಿಕೆ ಬಗ್ಗೆ ನ್ಯೂಸ್ 18ಗೆ ಸುದೀಪ್ ಆಪ್ತ ಮಾಜಿ ಸಚಿವ ರಾಜುಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸುದೀಪ್ ಅಣ್ಣ ಪೈರಸಿ ವಿರುದ್ಧ ಯುದ್ಧಕ್ಕೆ ಕರೆ ಕೊಟ್ಟರು. ಹುಬ್ಬಳ್ಳಿ ಕಾರ್ಯಕ್ರಮಕ್ಕೂ ಮುನ್ನ ಸುದೀಪ್ ಅಣ್ಣನಿಗೆ ಒಂದು ಕಾಲ್ ಬಂದಿತ್ತು. ನಿಮ್ಮ ಸಿನಿಮಾವನ್ನ ಪೈರಸಿ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಹೀಗಾಗಿ ಸುದೀಪ್ ಪೈರಸಿ ವಿರುದ್ಧ ಯುದ್ಧಕ್ಕೆ ಕರೆ ಕೊಟ್ಟರು. ಇದು ಯಾವುದೇ ಸ್ಟಾರ್ ಬಗ್ಗೆ ಆಗಲಿ ಸಿನಿಮಾ ಬಗ್ಗೆ ಆಗಲಿ ವೇದಿಕೆ ಮೇಲೆ ಮಾತಾಡಿಲ್ಲ. ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡೋದು ಬೇಡ ಅಂತ ಹೇಳಿದ್ರು. ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ. ಚಿತ್ರರಂಗದ ಒಳಗನು ಹೊರಗನು ಅಂದರೆ ಇವತ್ತು ನಾಳೆ ಫಿಲಿಮ್ ಮಾಡೋದೇ ದೊಡ್ಡ ಒಂದು ಸಾಹಸದ ಕೆಲಸ ಇದೆ. ಅಷ್ಟೆಲ್ಲ ಮಾಡಿದ ಮೇಲೂ ಈ ಪೈರಸಿ ವಿರುದ್ಧ ಹೋರಾಟ ಮಾಡೋದಲ್ಲ ದೊಡ್ಡದು. ಆ ಒಂದು ಯುದ್ಧಕ್ಕೆ ರೆಡಿ ಅಂತ ಅಣ್ಣ ಹೇಳಿದಾನೆ ಹೊರತಾಗಿ ಯಾರೋ ಒಬ್ಬರು ಸ್ಟಾರ್ ಬಗ್ಗೆನೂ ಅವರು ಮಾತಾಡಿಲ್ಲ, ಯಾರೇ ಒಂದು ಫಿಲಿಮ್ ಬಗ್ಗೆನೂ ಮಾತಾಡಿಲ್ಲ. ನಾವೆಲ್ಲರೂ ಸ್ಟಾರ್ ಟಾಕ್ ವಾರ್ಗೆ ಕಿಚ್ಚ ಕ್ಯಾರೆ ಅಂತಿಲ್ಲ. ಹುಬ್ಬಳ್ಳಿಯ ಈವೆಂಟ್ ಅಲ್ಲಿ ಸುದೀಪ್ ಹೇಳಿದ್ದ ಮಾತಿಗೆ ದರ್ಶನ್ ಪತ್ನಿ ಕೌಂಟರ್ ಕೊಟ್ಟಿದ್ರು. ಇಷ್ಟೆಲ್ಲ ಆದ್ರೂ ಕಿಚ್ಚ ಸುದೀಪ್ ಮಾತ್ರ ಕಾಮ್ ಆಗಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಇನ್ನು 3 ದಿನದಲ್ಲಿ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. ನರೇಗಾ ಯೋಜನೆ ಹೆಸರು ಬದಲಾವಣೆ ವಿಚಾರವಾಗಿ ಇಂದು ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡಲಾಗಿದೆ. ನಗರದ ಮಲ್ಲಿಕಟ್ಟೆಯ ಜಿಲ್ಲಾ ಕಾಂಗ್ರೆಸ್ ಭವನದಿಂದ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಬಿಜೆಪಿ ಕಚೇರಿಗೆ ಗೇರಾವ್ ಹಾಕುವುದನ್ನು ತಡೆಯುವ ಸಲುವಾಗಿ ಪೊಲೀಸರು ಪಾದಯಾತ್ರೆಯಲ್ಲಿ ಬರ್ತಿದ್ದಂಥ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಂಎಲ್ಸಿ ಐವಾನ್ ಡಿಸೋಜಾ ಸೇರಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದು, ಈ ವೇಳೆ ಭಾರೀ ಹೈಡ್ರಾಮವೇ ನಡೆದಿದೆ. ಕೋಳಿ ಅಂಕ ವಿಚಾರದಲ್ಲಿ ಮತ್ತೆ ಪೊಲೀಸರ ವಿರುದ್ಧ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವಾಗ್ದಾಳಿ ನಡೆಸಿದ್ದಾರೆ. ಜಿಲ್ಲೆಯಲ್ಲಿ ಕೋಳಿ ಅಂಕಕ್ಕೆ ಪೊಲೀಸರು ದಾಳಿ ನಡೆಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಅವರದ್ದೇ ಆದ ದರ್ಬಾರ್ ನಡೆಸುತ್ತಿದ್ದಾರೆ. ಪಾಪ ಗ್ರಾಮದ ಜನ ಕಳೆದ 1 ವರ್ಷದಿಂದ ಕೋಳಿಯನ್ನ ಸಾಕಿ ಅಲ್ಲಿ ಕೋಳಿ ಅಂಕ ಮಾಡಿ ನಾಟಿ ಕೋಳಿ ಊಟ ಮಾಡಬಹುದು ಅನ್ನುವ ಆಸೆಯಿಂದ ಬರ್ತಾರೆ. ಆದರೆ ಆ ಸ್ಥಳದಲ್ಲೂ ಲಾಠಿ ಚಾರ್ಜ್ ಮಾಡ್ತೇವೆ ಅಂತ ಪೊಲೀಸರು ಬೆದರಿಸ್ತಾರೆ ಅಂತ ಕಿಡಿಕಾರಿದ್ದಾರೆ. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಮೃತ ಮಾನ್ಯ ಶವ ಕೊಂಡೊಯ್ತಾ ಇದ್ದ ಆಂಬ್ಯುಲೆನ್ಸ್ ತಡೆದ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದವು. ಎಲ್ಲಾ ಕೊಲೆಗಡುಕರನ್ನ ಬಂಧಿಸಬೇಕು, ಆರೋಪಿಗಳನ್ನ ಎನ್ಕೌಂಟರ್ ಮಾಡಬೇಕು, ಏನಾಂ ವೀರಾಪುರದಲ್ಲಿ ದಲಿತರಿಗೆ ರಕ್ಷಣೆ ಕೊಡಬೇಕು ಅಂತ ಒತ್ತಾಯ ಕೇಳಿಬಂತು. ಪೊಲೀಸ್ ಆಯುಕ್ತರ ಮನವೊಲಿಕೆ ನಂತರ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಯಿತು. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಎಂಬ ಖರ್ಗೆ ಹೇಳಿಕೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವಂಥ ಸಿಎಂ ಸಿದ್ದರಾಮಯ್ಯ, ಹೌದು, ಖರ್ಗೆ ಹೇಳಿಕೆ ಸರಿ ಇದೆ. ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ. ನಾನು ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ, ನಾವು ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ತರಬೇಡಿ ಅಂತಾರೆ. ಆ ಚರ್ಚೆ ತರಬೇಡಿ ನನಗೆ ಹೇಳ್ರಿ. ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಅವ್ರು ಹೇಳಿದ ಮೇಲೆ, ನಮ್ಮ AICC ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅಲ್ಲ, ಅದನ್ನು ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ಕೂಡ ಅದರ ಒಂದು ಮಾತಿನ ಅರ್ಥವನ್ನು ತಿಳ್ಕೊಂಡು ಅವರವರು ಅದರ ಅನುಸಾರ ನಡ್ಕೊಳ್ಬೇಕು ಅಂತಲೇ ನನ್ನ ಒಂದು ಅನಿಸಿಕೆ. ಅಂತ ಹೇಳಿದ್ರೆ ಇವತ್ತು ಸುಮ್ಮನೆ ಅನಾವಶ್ಯಕವಾಗಿ ಈ ಗೊಂದಲ ಏನಿದೆ ಸೃಷ್ಟಿಯಾಗಿರ್ತಕ್ಕಂಥದ್ದು
ಅದು ನಮ್ಮ ಒಂದು ಪಕ್ಷಕ್ಕೂ ಕೂಡ ಒಳ್ಳೆಯದಲ್ಲ, ಕಾರ್ಯಕರ್ತರು ಕೂಡ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಯಾಗ್ತದೆ. ಅದರಿಂದ ಯಾವೇ ನಾಯಕರಾಗಿರ್ಬೋದು, ಖರ್ಗೆ ಸಾಹೇಬ್ ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಂಡು ನಾವು ನಮ್ಮಲ್ಲಿ ನಾವು ಎಲ್ಲರ ಚೆನ್ನಾಗಿ ಇದ್ದೀವಿ. ಪ್ರಚೋದನಕಾರಿ ಭಾಷಣ ತಡೆ ಕಾಯ್ದೆಗೆ ಬಿಜೆಪಿ ವಿರೋಧ ವಿಚಾರದ ಬಗ್ಗೆ ಮಾತಾಡಿರೋ ಸಿಎಂ ಸಿದ್ದರಾಮಯ್ಯ, ಪ್ರಚೋದನಕಾರಿ ಭಾಷಣ ಮಾಡಿರೋರಿಗೆ ಸಮಸ್ಯೆ ಆಗತ್ತೆ, ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಬಿಜೆಪಿ ಯಾಕೆ ಹೆಗಲು ಮುಟ್ಕೊಳ್ಬೇಕು? ಇದು ಎಲ್ರಿಗೂ ಅಪ್ಲೈ ಆಗತ್ತೆ. ಬಿಜೆಪಿಯವರು ಪ್ರಚೋದನಕಾರಿ ಭಾಷಣ ಮಾಡ್ತಿದ್ದಾರೆ, ಅದಕ್ಕೆ ಅವರು ಈ ಕಾನೂನಿಗೆ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಆಗುತ್ತೆ ಪ್ರಚೋದನೆ ಭಾಷಣ ಮಾಡದೆ ಹೋದರೆ ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಯಾರು ಪ್ರಚೋದನೆ ಕೂಡಿರ್ತಕ್ಕಂಥ ಭಾಷಣ ಮಾಡ್ತಾರೆ ಅವರು ವಿರೋಧ ಮಾಡ್ತಾರೆ. ಕುಂಬಳಕಾಯಿನ ಕಳ್ಳ ಅಂತಂದರೆ ಬೆನ್ನು ಮುಟ್ಟುಗಳದು, ಹೆಗಲು ಮುಟ್ಟುಗಳದು ಯಾಕೆ ಮಾಡ್ತಾ ಇದ್ದೀರಿ? ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ನಮ್ಮ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ, ಬಿ ಜೆ ಪಿಯವ್ರಿಗೂ ಅಪ್ಲೈ ಆಗುತ್ತೆ, ಜೆ ಡಿ ಎಸ್ನವ್ರಿಗೂ ಅಪ್ಲೈ ಆಗುತ್ತೆ, ಬೇರೆ ಪಾರ್ಟಿಯವ್ರಿಗೂ, ಕಮ್ಯುನಿಸ್ಟ್ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ. ಸೊ ಅದರಿಂದ ನೀವು ಯಾಕೆ ಇದನ್ನು ವಿರೋಧ ಮಾಡ್ತೀರಿ? ಯಾರಿಗೂ ಉದ್ದೇಶ ಇಟ್ಕೊಂಡು ನಾವು ಮಾಡಿಲ್ಲ. ಮತ್ತು ಯಾರು ಈ ದ್ವೇಷ ಭಾಷಣ ಅಂತೇಳಿ ನಾವೇನು ಕರಿತಾ ಇದ್ದೇವೆ, ಆ ಮಾತುಗಳನ್ನು ಯಾರು ಹಾಡ್ತಾರೆ ಅವ್ರಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ ವಿನ ಬೇರೆಯವ್ರಿಗೆ ಆಗಲ್ಲ. ಬರೀ ನಾವು ಯಾರೋ ಭಾರತೀಯ ಜನತಾ ಪಾರ್ಟಿ ಉದ್ದೇಶ ಇಟ್ಕೊಂಡು ಮಾಡಿಲ್ಲ, ಅಥವಾ ಬೇರೆ ಯಾವುದೇ ಪಕ್ಷನ ದೇಶದಲ್ಲಿ ಇಟ್ಕೊಂಡು ನಾವು ಮಾಡಿಲ್ಲ. ಇದು ನಮಗೂ ಗೊತ್ತಿದೆ. ನಾಳೆ ದಿವಸ ಯಾಕೆ ಇವತ್ತಿಗೆ ನಮಗೂ ಕೂಡ ಅಪ್ಲೈ ಆಗುತ್ತಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ದ್ವೇಷ ಭಾಷಣ ಮಾಡಿದರೆ ಅವರಿಗೂ ಅಪ್ಲೈ ಆಗುತ್ತೆ. ಆದ್ರಿಂದ ಇವರು ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ವಿನಃ ಬೇರೆ ಏನಿಲ್ಲ. ಮೈಸೂರು ಪ್ರವಾಸದಲ್ಲಿರುವಂಥ ಸಿಎಂ ಸಿದ್ದರಾಮಯ್ಯ ಇಂದು ಮೈಲಾರಿ ಹೋಟೆಲ್ನಲ್ಲಿ ಇಡ್ಲಿ, ದೋಸೆ ಸವಿದಿದ್ದಾರೆ. ಈ ವೇಳೆ ಆಪ್ತರಾದಂಥ ಮಹದೇವಪ್ಪ ಸೇರಿ ಹಲವರು ಸಿಎಂಗೆ ಸಾಥ್ ಕೊಟ್ಟಿದ್ದಾರೆ. ತಿಂಡಿ ಮುಗಿಸಿ ಮನೆ ಬಳಿ ಬಂದು ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿದ್ದಾರೆ. ಸದ್ಯ ತಮ್ಮ ಮನೆಯಲ್ಲೇ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರೆ. ಇವಾಗ ದುಡ್ಡು ಹಾಕವ್ರೆ, ಚಿಕ್ಕವ್ರು ದುಡ್ಡು ಹಾಕೋಣ ಬರ್ತಾರೆ. ಬರ್ರಿ ಅಮ್ಮ, ಈ ಕಡೆ ಬರ್ರಮ್ಮ. ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜಣ್ಣ, ಡಿಕೆಶಿ, ಶಿವಕುಮಾರ್ ಭೇಟಿ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ರಾಜಣ್ಣ, ಡಿಕೆ ಶಿವಕುಮಾರ್ ಭೇಟಿ ಮಾಡಿದರೆ ತಪ್ಪೇನಿದೆ? ಡಿಕೆಶಿ ನಮ್ಮ ಪಕ್ಷದ ಅಧ್ಯಕ್ಷ, ಅವರನ್ನ ಯಾರು ಬೇಕಾದರೂ ಭೇಟಿ ಮಾಡಬಹುದು ಅಂತ ಹೇಳಿದ್ದಾರೆ. He's a president of the party, D.K. Shivakumar. What is wrong in that? He's a president of the party. KPCC ಅಧ್ಯಕ್ಷರು ಯಾರು? ಅಧಿಕಾರದಲ್ಲಿದ್ದಾಗ ನಾನು ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು. ಅದರಿಂದ ಸರ್ಕಾರ ಮಾಡಿತ್ತು. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಗೃಹ ಸಚಿವ ಪರಮೇಶ್ವರ್ ಇವತ್ತು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಖರ್ಗೆ ಹಾಗೂ ಪರಮೇಶ್ವರ್ ಭೇಟಿಯಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾವುದೇ ರಾಜಕೀಯ ಮಾತಾಡಿಲ್ಲ. ನಮ್ಮ ಸಂಬಂಧವೇ ಬೇರೆ. ಅದರಿಂದ ನಮ್ಮ ಮನೆಯ ವಿಚಾರಗಳನ್ನು ಮಾತಾಡಿದ್ದೇನೆ ವಿನಃ ಯಾವುದೇ ರಾಜಕೀಯ ವಿಚಾರವನ್ನ ನಾನು ಮಾತಾಡಿಲ್ಲ. ಯಾವುದೇ ರಾಜಕೀಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಟಾಪಟಿ ವಿಚಾರವಾಗಿ ಖರ್ಗೆ ಹೇಳಿಕೆ ಭಾರಿ ಸಂಚಲನವನ್ನು ಮೂಡಿಸಿದೆ. ಹೀಗಾಗಿ ಡಿಕೆಶಿ ನಾಳೆ ದೆಹಲಿಗೆ ತೆರಳುತ್ತಾರೋ ಇಲ್ಲವೋ ಎಂಬುದೇ ಕುತೂಹಲವಾಗಿದೆ. ರಾಜ್ಯ ನಾಯಕರಲ್ಲೇ ಗೊಂದಲ ಇದೆ. ಇದು ಹೈಕಮಾಂಡ್ ಸೃಷ್ಟಿಸಿರೋದಲ್ಲ ಅಂತ ಖರ್ಗೆ ಹೇಳಿದರು. ಹೀಗಾಗಿ ಗೊಂದಲದಲ್ಲಿರುವಂಥ ಡಿಕೆಶಿ ನಾಳೆ ದೆಹಲಿಗೆ ತೆರಳುತ್ತಾರಾ ಎಂಬುದು ಪ್ರಶ್ನೆಯಾಗಿದೆ. ನಾಳೆ ದೆಹಲಿಗೆ ತೆರಳಿದ್ರೂ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಏನು ಮಾತನಾಡ್ತಾರೆ ಎಂಬುದೇ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಮೊನ್ನೆಯಷ್ಟೇ ಡಿಸಿಎಂ ಡಿಕೆಶಿಯನ್ನ ಭೇಟಿಯಾಗಿ ರಾಜಣ್ಣ ಮಾತುಕತೆ ನಡೆಸಿದ್ರು. ಆದರೆ ನಿನ್ನೆ ಪುನಃ ರಾಜಣ್ಣರನ್ನ ಡಿಸಿಎಂ ಡಿಕೆಶಿ ಭೇಟಿಯಾಗಿದ್ದಾರೆ. ಹೈಗ್ರೌಂಡ್ನ ಖಾಸಗಿ ಅತಿಥಿ ಗೃಹದಲ್ಲಿ ನಿನ್ನೆ ರಾತ್ರಿ ಭೇಟಿಯಾಗಿ ಕೆಲ ಕಾಲ ಚರ್ಚೆ ನಡೆಸಿದ್ದಾರೆ.
ಸಿಎಂಗೆ ಆಪ್ತರಾಗಿರೋ ರಾಜಣ್ಣ ಅವರನ್ನ ಡಿಕೆಶಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಬಿಎಂಆರ್ಸಿಎಲ್ ಕಚೇರಿಯಲ್ಲಿ ನಡೀತಾ ಇದ್ದಂಥ ಸಭೆಗೆ ಆಗಮಿಸುವ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಲಿಫ್ಟ್ನಲ್ಲಿ ಲಾಕ್ ಆಗಿದ್ದಾರೆ. 3ನೇ ಮಹಡಿಯಲ್ಲಿದ್ದಂಥ ಬಿಎಂಆರ್ಸಿಎಲ್ ಕಚೇರಿಗೆ ಹೋಗಲಿಕ್ಕೆ ಲಿಫ್ಟ್ಗೆ ಬರ್ತಾ ಇದ್ದಂತೆ ಪವರ್ ಕಟ್ ಆಗಿದ್ದು ಸುಮಾರು 20 ಸೆಕೆಂಡ್ ಲಿಫ್ಟ್ನಲ್ಲಿ ಲಾಕ್ ಆಗಿದ್ದಾರೆ. ಬರೀ 20 ಸೆಕೆಂಡು. ನಂತರ ಸೆಕ್ಯೂರಿಟಿಯನ್ನು ಕರೆಸಿ ಲಿಫ್ಟ್ ಓಪನ್ ಮಾಡಲಾಗಿದೆ. ಬಳಿಕ ಡಿಕೆಶಿ ನಗುತ್ತಾ ಸಭೆಗೆ ತೆರಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ಬೆಳಗಾವಿಯ ಗೋಕಾಕ್ನಲ್ಲಿ ಸತೀಶ್ ಜಾರಕಿಹೊಳಿ ಕುಟುಂಬಸ್ಥರ ಜೊತೆಗೆ ಜಾಲಿ ಮೂಡಲಿದ್ದಾರೆ. ಸತೀಶ್ ಜಾರಕಿಹೊಳಿ ಕ್ರಿಕೆಟ್ ಟೂರ್ನಿಗೆ ಚಾಲನೆ ಕೊಟ್ಟ ಬಳಿಕ ಕ್ರಿಕೆಟ್ ಆಡಿದ್ದಾರೆ. ಸಹೋದರ ಎಂಎಲ್ಸಿ ಲಖನ್ ಜಾರಕಿಹೊಳಿ ಬೌಲಿಂಗ್ ಮಾಡಿದ್ರೆ ಸತೀಶ್ ಬ್ಯಾಟಿಂಗ್ ಮಾಡಿದ್ದಾರೆ. ಈ ವೇಳೆ ರಾಹುಲ್ ಜಾರಕಿಹೊಳಿ ಕೀಪಿಂಗ್ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿರುವಂಥ ಕೇಂದ್ರ ಕಾಫಿ ಸಂಶೋಧನಾ ಕೇಂದ್ರಕ್ಕೆ 100ರ ಸಂಭ್ರಮ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ. ಈ ವೇಳೆ ಮಾಧ್ಯಮಗಳಿಗೆ ಮಾತನಾಡಿದಂಥ ಎಚ್ಡಿಕೆ ರಾಜ್ಯದಲ್ಲಿ ನಡೀತಾ ಇರುವಂಥ ಕುರ್ಚಿ ಫೈಟ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಜನರಿಗೆ ಮನರಂಜನೆ ನೀಡಲಿಕ್ಕೆ ಕುರ್ಚಿ ಫೈಟ್ ನಡೆಸ್ತಿದ್ದಾರೆ. ಈ ಸರ್ಕಾರಕ್ಕೆ ಈ ವರ್ಷ ಆಗ್ತಾ ಇದೆ, 3 ವರ್ಷ ಆಗ್ತಾ ಇರುವಂಥದ್ದು. ಯಾರಾದರೂ ಮುಖ್ಯಮಂತ್ರಿ ಆಗಲಿ, ನಮ್ಗೆ ಯಾಕೆ, ನಮಗೆ ಬೇಕಿರುವಂಥದ್ದು ಈ ರಾಜ್ಯದ ಅಭಿವೃದ್ಧಿ ಅಂತ ಹೇಳಿದರು. ಕುರ್ಚಿ ಫೈಟ್ ನಮಗೆ ಯಾಕೆ ಬರ್ತದೆ? ಈಗ 136 ಸೀಟ್ ಇದೆ. ಅವರು ಜನಕ್ಕೆ ಮನರಂಜನೆ ಕೊಡೋದಕ್ಕೆ ಪ್ರತಿನಿತ್ಯ ಕುರ್ಚಿ ವಿಷಯ ಎತ್ಕೊಂಡಿದ್ದಾರೆ. ಈಗಾಗಲೇ 3 ವರ್ಷ ಮುಗೀತಾ ಇದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿಗೆ ಹಿಡಿತಾರೆ, ಇದು ನಮ್ಮ ಮುಂದಿರ್ತಕ್ಕಂಥದ್ದಲ್ಲ. ಇವತ್ತು ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಕೃಷಿಯನ್ನು ಅವಲಂಬಿತವಾಗಿ ಬದುಕ್ತಾ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ಕೃಷಿಕರ ಪರಿಸ್ಥಿತಿ ಏನಾಗಿದೆ, ಅದಕ್ಕೆ ಈ ಸರ್ಕಾರ ಏನು ಮಾಡಬೇಕು? ಕುರ್ಚಿ ಫೈಟ್ 2026ಕ್ಕೆ ಐಪಿಎಲ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಅಂತ ಡಿಕೆಶಿ ಹೇಳಿಕೆ ಕೊಟ್ಟಿದ್ರು. ಸದ್ಯ ಇದೇ ವಿಚಾರವಾಗಿ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಸ್ಟೇಡಿಯಂಗೆ ಸಮಿತಿ ಭೇಟಿ ಕೊಡಲಿದ್ದು ಬಳಿಕ 5 ಗಂಟೆಗೆ ವರದಿ ಸಿದ್ಧಪಡಿಸಿ ಗೃಹ ಸಚಿವ ಪರಮೇಶ್ವರ್ಗೆ ನೀಡಲಿದ್ದಾರೆ. ಇನ್ನು ಸಭೆಯಲ್ಲಿ ಪ್ರೇಕ್ಷಕರಿಲ್ಲದೆ ಪಂದ್ಯ ನಡೆಸಲು ಅವಕಾಶ ಕೊಡುವಂತೆ ವೆಂಕಟೇಶ್ ಪ್ರಸಾದ್ ಮನವಿ ಮಾಡಿಕೊಂಡಿದ್ದಾರೆ. ಸಭೆ ಬಳಿಕ ಮಾತಾಡಿದ ಪರಮೇಶ್ವರ್, ಕಮಿಟಿ ಮಾಡಿದ್ದೇವೆ, ಸಂಜೆ ವೇಳೆ ವರದಿ ನೀಡಲಿದ್ದಾರೆ. ಪ್ರೇಕ್ಷಕರಿಲ್ಲದೆ ಪಂದ್ಯ ನಡೆಸುವ ಬಗ್ಗೆ ಕೆಎಸ್ಸಿಎ ಅವರು ಕೇಳಿದ್ದಾರೆ. ಸದ್ಯಕ್ಕೆ ಕಮಿಟಿ ವರದಿ ಕೊಡುವವರೆಗೂ ಯಾವುದೇ ತೀರ್ಮಾನ ಮಾಡಲ್ಲ ಅಂತ ಹೇಳಿದ್ದಾರೆ. ಒಂದು ಕಮಿಟಿ ಮಾಡಿದ್ದೀವಿ ನಮ್ಮ ಕಮಿಷನರು ನೇತೃತ್ವದಲ್ಲಿ, ಬ್ಯಾಂಗ್ಳೂರು ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು BBMP ಕಮಿಷನರು, GBA ಕಮಿಷನರು, PWD, ಫೈರು, ಹೆಲ್ತು, ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ವಿರುದ್ಧ ಕರವೇ ಪ್ರತಿಭಟನೆಯನ್ನ ಮಾಡಿದೆ. ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗನಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನೆ ವೇಳೆ ಅಣುಕು ಶವಯಾತ್ರೆ ಮಾಡಲಿಕ್ಕೆ ಕರವೇ ನಾರಾಯಣಗೌಡ ಬಣ ಮುಂದಾಗಿತ್ತು. ಈ ವೇಳೆ ಪೊಲೀಸ್ ಸಿಬ್ಬಂದಿ ಅಣುಕು ಶವವನ್ನು ಕಸಿದುಕೊಂಡಿದ್ದಾರೆ. ಈ ವೇಳೆ ವಾಗ್ವಾದ ನಡೆದಿದ್ದು ಬಳಿಕ ರಸ್ತೆಯಲ್ಲೇ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಧೈರ್ಯಶೀಲ್ ಮಾನೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯದಿಂದಾಗಿ ಕೋಟಿ ವೆಚ್ಚದ ಶಾಪಿಂಗ್ ಕಾಂಪ್ಲೆಕ್ಸ್ ಕುಡುಕರ ಅಡ್ಡೆಯಾಗಿದೆ. ರಾತ್ರಿ ಆದರೆ ಸಾಕು ಕುಡುಕರು ಕಾಂಪ್ಲೆಕ್ಸ್ ಅಲ್ಲಿ ಸೇರಿ ಎಣ್ಣೆ ಪಾರ್ಟಿ ಮಾಡ್ತಿದ್ದಾರೆ. ನಗರದ ಮಕ್ತಂಪುರ ಬಡಾವಣೆಯಲ್ಲಿರೋ ಶಾಪಿಂಗ್ ಕಾಂಪ್ಲೆಕ್ಸ್ನ KKRDBಯ 1,80,00,000 ವೆಚ್ಚದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಿಸಲಾಗಿತ್ತು. ಆದರೆ ಕಾಮಗಾರಿ ಮುಗಿದ್ರೂ 4 ವರ್ಷದಿಂದ ಕಾಂಪ್ಲೆಕ್ಸ್ ಪಾಳು ಬಿದ್ದಿದೆ. ರಾತ್ರಿ ಕುಡುಕರ ಕಾಟದಿಂದ ಸ್ಥಳೀಯರಿಗೆ ಕಿರಿಕಿರಿ ಉಂಟಾಗ್ತಿದ್ದು ಪಾಲಿಕೆಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರವಾಸಕ್ಕೆ ಹೋದಂಥ ವಿದ್ಯಾರ್ಥಿನಿಯರ ಜೊತೆ ಮುಖ್ಯ ಶಿಕ್ಷಕ ಹಾಗೂ ಅತಿಥಿ ಶಿಕ್ಷಕ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಟವಾಡಿರುವಂಥದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರನ್ನು 3 ದಿನ ಶೈಕ್ಷಣಿಕ ಪ್ರವಾಸಕ್ಕೆ ಕರೆದೊಯ್ಯಲಾಗಿತ್ತು. ಈ ವೇಳೆ ವಿದ್ಯಾರ್ಥಿನಿಯರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಟವಾಡ್ತಿದ್ದಾಗ ಶಿಕ್ಷಕರನ್ನ ಕೂಡ ವಿದ್ಯಾರ್ಥಿನಿಯರ ಜೊತೆ ಆಟವಾಡಿರುವಂಥದ್ದು ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಳಿಕ ಅವುಗಳ ವಿಡಿಯೋವನ್ನು ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿದ್ದಾರೆ. ಸದ್ಯ ಶಿಕ್ಷಕರ ವಾಟ್ಸಪ್ ಸ್ಟೇಟಸ್ ನೋಡಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಮುಖ್ಯ ಶಿಕ್ಷಕ ಸೇರಿ 4 ಶಿಕ್ಷಕರನ್ನ ಅಮಾನತು ಮಾಡುವಂತೆ ಆಗ್ರಹಿಸಿದ್ದಾರೆ.
ನೆಚ್ಚಿನ ಶಿಕ್ಷಕನಿಗೆ ರಕ್ತದಲ್ಲೇ ವಿದ್ಯಾರ್ಥಿಗಳು ತುಲಾಭಾರ ಮಾಡಿರುವ ಅಪರೂಪದ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿಆಲೂರು ಗ್ರಾಮದಲ್ಲಿ ನಡೆದಿದೆ. 80 ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಶಿಕ್ಷಕ PR ಮಠ ಅವರಿಗೆ ವಿದ್ಯಾರ್ಥಿಗಳು ರಕ್ತದಲ್ಲಿ ತುಲಾಭಾರ ಮಾಡಿಸಿದ್ದಾರೆ. ಅಕ್ಕಿಆಲೂರಲ್ಲೇ 34 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರೋ PR ಮಠ ಅವರಿಗೆ ಅಪಾರವಾದ ವಿದ್ಯಾರ್ಥಿಗಳ ಬಳಗವೇ ಇದೆ. ಹೀಗಾಗಿ ಇವತ್ತು ಅವರ ಹುಟ್ಟುಹಬ್ಬ ದಿನದಂದೇ 108 ವಿದ್ಯಾರ್ಥಿಗಳಿಂದ ರಕ್ತದಾನ ಶಿಬಿರ ನಡೆಸಲಾಗಿದೆ. ಸಂಗ್ರಹಿಸಿದ ರಕ್ತದಲ್ಲೇ ತುಲಾಭಾರ ಮಾಡಿ ಹುಟ್ಟುಹಬ್ಬವನ್ನು ಭರ್ಜರಿಯಾಗಿ ಆಚರಿಸಿದ್ದಾರೆ. ಮಾಡಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಬಸವರಾಜ್ ತಳವಾರ್ ಅವರಿಗೆ ನಾವು ಧನ್ಯವಾದ ಹೇಳಬೇಕು. ದಾವಣಗೆರೆ ನಗರದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಹಿನ್ನೆಲೆಯಲ್ಲಿ ಎಚ್ಚೆತ್ತಂತ ಜಿಲ್ಲಾಡಳಿತ ನಾಯಿಗಳ ಹಾವಳಿ ತಡೆಗೆ ಆಪರೇಷನ್ ಡಾಗ್ ಕಾರ್ಯಾಚರಣೆ ಆರಂಭ ಮಾಡಿದೆ. ಬೆಂಗಳೂರು ಮೂಲದ ಆಸರೆ ಸಂಸ್ಥೆಯಿಂದ ನಾಯಿ ಸೆರೆ ಹಿಡಿಯುವಂಥ ಕಾರ್ಯ ನಡೀತಾ ಇತ್ತು. ನಾಯಿಗಳನ್ನು ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ನೀಡಲಾಗ್ತಾ ಇದೆ. ಬಳಿಕ ರೇಬಿಸ್ ಚುಚ್ಚುಮದ್ದು ನೀಡಿ 3-4 ದಿನಗಳ ಕಾಲ ನಿಗಾ ವಹಿಸಿ ಬಳಿಕ ಹಿಡಿದ ಜಾಗದಲ್ಲೇ ಮರಳಿ ಸಿಬ್ಬಂದಿ ಬಿಡುವಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ಹುಲಿದಾಳಿಗೆ 2 ಎಮ್ಮೆಗಳು ಸಾವನ್ನಪ್ಪಿದ್ದು ಇನ್ನೆರಡು ಎಮ್ಮೆಗಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಹರೆಗಾಳಿಯಲ್ಲಿ ನಡೆದಿದೆ. ಗ್ರಾಮದ ಸಕ್ಕುಬಾಯಿ ಸಗ್ಗು ಬೋಡಕೆಯವರಿಗೆ ಸೇರಿದ ಎಮ್ಮೆಗಳಾಗಿದ್ದು ಹುಲ್ಲು ಮೇಯ್ತಾ ಇದ್ದು ಎಮ್ಮೆಗಳ ಮೇಲೆ ಹುಲಿ ದಾಳಿ ಮಾಡಿದೆ. ಸದ್ಯ ಎಮ್ಮೆ ಕಳೆದುಕೊಂಡ ರೈತ ಮಹಿಳೆ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವಂಥ MS ರಾಮಯ್ಯ ಕಾಲೇಜಿನಲ್ಲಿ ವಿವಿಧ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳ ಕಾನ್ವೊಕೇಷನ್ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡಿ ಅಭಿನಂದನೆ ಸಲ್ಲಿಸಲಾಯಿತು. ಇದೇ ವೇಳೆ PhD ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ MS ರಾಮಯ್ಯ ವಿವಿಯ ಉಪಕುಲಪತಿಗಳಾಗಿರುವಂಥ ಜಯರಾಮ್ ಸೇರಿದಂತೆ ಮತ್ತಿತರ ಗಣ್ಯರು ಭಾಗಿಯಾಗಿದ್ದರು. Faculty of Hotel Management and Catering Technology, Bachelor of Hotel Management. We have the parent of Commerce, Bachelor of Commerce in Accounting and Finance. Bachelor of Business.